ಮನೆಯಲ್ಲಿದ್ದ ಮೇಕೆಯನ್ನ ಹೊತ್ತೊಯ್ದುಕೊಂಡ ಚಿರತೆ. ನೂತನ ವಿವಿ ಕ್ಯಾಂಪಸ್ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭೀತಿ. ಇತ್ತೀಚಿನ ದಿನಗಳಲ್ಲಿ ಆಹಾರ ಅರಸುತ್ತಾ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರುವುದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಇತ್ತ ಅರಣ್ಯ ಇಲಾಖೆಯು ಕೂಡ ಕಾಡು ಪ್ರಾಣಿಗಳ ಹಾವಳಿಯ ಸ್ಥಳಗಳಲ್ಲಿ ಬೋನ್ಗಳನ್ನ ಇಟ್ಟು ಹಿಡಿಯಲು ಪ್ರಯತ್ನಿಸುತ್ತೆ. ಆದ್ರೆ ಕಾಡು ಪ್ರಾಣಿಗಳು ಬೋನಿಗೆ ಬೀಳದೆ ಪರಾರಿಯಾಗ್ತಿವೆ. ಇಂತಹ ಘಟನೆಗಳಿಂದಾಗಿ ಹಲವು ಗ್ರಾಮಗಳು, ಊರುಗಳಲ್ಲಿನ ಜನರು ಭಯದಿಂದಲೇ ಬದುಕುವಂತಾಗ್ತಿದೆ. ಇತ್ತ ತುಮಕೂರು ನೂತನ ವಿವಿ ಬಳಿಯಲ್ಲಿಯೇ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು, ಸುತ್ತಲಿನ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ. ಹೌದು, ಬಿದರಕಟ್ಟೆಯ ನೂತನ ವಿವಿ ಕ್ಯಾಂಪಸ್ ಬಳಿ ಚಿರತೆ ಮೇಕೆ ಮೇಲೆ ದಾಳಿ ಮಾಡಿ ಕೊಂದು ಹಾಕಿರುವಂತಹ ಘಟನೆ ನಡೆದಿದೆ. ವಿಷಯ ತಿಳಿದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ವಿವಿ ಕ್ಯಾಂಪಸ್ ಜ್ಞಾನಸಿರಿ ಬಳಿ ಇರುವ ಕಾಂತಣ್ಣ ಎಂಬುವರ ತೋಟದ ಮನೆಯ ಹತ್ತಿರ ಸಂಜೆ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಲಾಗಿದ್ದ 3 ಮೇಕೆಗಳಲ್ಲಿ ಒಂದು ಮೇಕೆಯನ್ನ ಹೊತ್ತೊಯ್ದು ಸುಮಾರು 2 ಕಿಲೋ ದೂರದ ಪೊದೆಯೊಳಗೆ ಎಳೆದೊಯ್ದು ಸಾಯಿಸಿದೆ. ಇನ್ನ ವಿಚಾರ ತಿಳಿದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ರು. ಮೇಕೆಯನ್ನ ತಿಂದಿರುವುದು ಚಿರತೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ರು. ಇತ್ತ ಬಿದರಕಟ್ಟೆ ಗ್ರಾಮದ ವ್ಯಕ್ತಿ ಕಾಂತಣ್ಣ ಚಿರತೆ ಹಾವಳಿ ಬಗ್ಗೆ ಹೇಳೋದು ಹೀಗೆ. ಇಲ್ಲಿ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ವಿವಿಗೆ ಬರ್ತಾರೆ. ಬೆಳಗಿನ ಸಮಯದಲ್ಲಿ ಇಲ್ಲಿಯೇ ಕೆಲವು ಮಕ್ಕಳು, ವಿದ್ಯಾರ್ಥಿಗಳು ಆಟವಾಡ್ತಾರೆ. ವಿವಿಗೆ ಬರುವ ಪ್ರತಿಯೊಬ್ಬರು ಇದೇ ರಸ್ತೆಯ ಮಾರ್ಗವಾಗಿ ಓಡಾಡ್ತಾರೆ. ಅಲ್ಲದೆ ವಿವಿ ಕ್ಯಾಂಪಸ್ ಆಹ್ಲಾದಿಸುವ ಸಲುವಾಗಿ ಅನೇಕ ನಾಗರಿಕರು ಬರ್ತಾರೆ. ಇಂತಹ ಸಮಯದಲ್ಲಿ ಚಿರತೆಯಿಂದ ಏನಾದ್ರೂ ಅನಾಹುತವಾದ್ರೆ ಹೊಣೆ ಯಾರು? ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ಚಿರತೆ ಹಾವಳಿಯನ್ನ ತಪ್ಪಿಸಬೇಕಿದೆ. ಚಿರತೆ ಬಂದು ನಮ್ಮ ಮೇಕೆ ಎತ್ಕೊಂಡು ಹೋಗಿದೆ. ಇಲ್ಲಿಂದ ಒಂದು 100 ಮೀಟರ್ ಆ ಕಡೆ ರೋಡ್ ಇದೆ, ಮೇನ್ ರೋಡ್, ಯೂನಿವರ್ಸಿಟಿಗೆ ಹೋಗ್ತಾ ಮೇನ್ ರೋಡ್ ಇದೆ. ಇಲ್ಲಿ PG ಹಾಸ್ಟೆಲ್ಸ್ ಓಪನ್ ಆಗಿದೆ, 4 ಹಾಸ್ಟೆಲ್ಸ್ ಓಪನ್ ಆಗಿದೆ. ಇಲ್ಲಿ ಮಕ್ಕಳುಗಳು ಡೈಲಿ ವಾಕಿಂಗ್ ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ, ಕೂತ್ಕೊಂಡು ನಮಗೆಲ್ಲ ಮಾತಾಡಿಸ್ತೇವೆ. 6 ಗಂಟೆಗೆಲ್ಲ ಓಡಾಡ್ತಿರ್ತಾರೆ. ಚಿರತೆ ಬಂದು ಅವ್ರಿಗೆ ಏನಾದ್ರು ತೊಂದರೆ ಆದರೆ, ಅವ್ರಿಗೆ ಏನಾದ್ರು ಪ್ರಾಣ ಹಾನಿ ಆದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ತಂದೆ ತಾಯಿಗೆ ಗೋಳು ಕೇಳೋಕ್ಕಾಗೋದಿಲ್ಲ, ಆ ಥರ ಇರ್ತದೆ. ಇದಾಗಿದ್ದರಿಂದ ನಾನು ನಿಮಗೆ ಬಂದರೆ ಅವ್ರಿಗೆ ಹೆಚ್ಚು ಕಮ್ಮಿ ತಂದೆ ತಾಯಿ ಏನು ಮಾಡೋದು, ಮಕ್ಳಿಗೆ 1 ಇರ್ಬೋದು 2 ಇರ್ಬೋದು, ಮಕ್ಳಿಗೆ ಆ ಥರ ಅತಾಚುರಿ ಆದರೆ ನಾವೇ ಅದಕ್ಕೆ ಹೊಣೆ ಆಗಬೇಕು. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅರಣ್ಯ ಇಲಾಖೆಯವರು ಇದನ್ನ ಬಂದು ಗಮನ ಹರಿಸಿ ಇದನ್ನ ಮುಂದಿನ ಕ್ರಮ ತಗೊಬೇಕು. ಚಿರತೆ ಹಿಡಿಯೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿಂದ ಮಕ್ಕಳು ಓಡಾಡೋದ್ರಿಂದ ಬಸ್ಗಳು ಓಡಾಡ್ತದೆ ಸಾಯಂಕಾಲ 6 ಗಂಟೆ. ಅದೇನೇ ಇರ್ಲಿ, ಬೆದರಿಕಟ್ಟೆಯಲ್ಲಿ ನೂತನ ವಿವಿ ಕ್ಯಾಂಪಸ್ ಓಪನ್ ಆಗಿದ್ದು ಈಗಾಗಲೇ ಕಾರ್ಯರೂಪಕ್ಕೂ ಬಂದಿದೆ. ಆದ್ರೆ ಈ ಪ್ರದೇಶದ ಸುತ್ತಮುತ್ತ ಚಿರತೆಯ ಹಾವಳಿ ಹೆಚ್ಚಾಗಿದೆ ಅಂತ ಸುದ್ದಿ ಹರಿದಾಡ್ತಿದೆ. ಇದರಿಂದ ಅಲ್ಲಿ ವಾಸಿಸುವ ಗ್ರಾಮಸ್ಥರೇ ಭಯ ಬೀಳ್ತಿದ್ದಾರೆ. ಇತ್ತ ವಿವಿಗೆ ಹೋಗುವ ವಿದ್ಯಾರ್ಥಿಗಳು ನಡೆದುಕೊಂಡೇ ಹೋಗೋದ್ರಿಂದ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಕೂಡಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಚಿರತೆ ಹಾವಳಿಯನ್ನ ತಪ್ಪಿಸಬೇಕಿದೆ. ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.